ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿವಸ ನಾವು ಅಕ್ಷಯ ತೃತೀಯದ ಬಗ್ಗೆ ತಿಳಿದುಕೊಳ್ಳೋಣ. ಅಕ್ಷಯ ತೃತೀಯ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾಗಿರತಕ್ಕಂತಹ ದಿನಗಳಲ್ಲಿ ಒಂದು. ಅಕ್ಷಯ ಎಂದರೆ ಎಂದಿಗೂ ಕ್ಷಯವಾಗದ, ಕಡಿಮೆಯಾಗದ ಎಂದು ಅರ್ಥ. ಈ ದಿನ ಮಾಡಿದ ಪುಣ್ಯ, ದಾನ, ಜಪ, ತಪಸ್ಸು ಎಲ್ಲವೂ ಅನಂತ ಫಲ ನೀಡುತ್ತವೆ. ಅಕ್ಷಯ ತೃತೀಯ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನ ಬರುತ್ತದೆ. ಈ ದಿನವನ್ನು ಶುಭ ಸಮಾರಂಭಗಳಿಗೆ ಅಥವಾ ಶುಭ ಕಾರ್ಯಗಳಿಗೆ ಅತ್ಯಂತ ಶುಭ ದಿನ ಎಂದು ಪರಿಗಣಿಸಲಾಗುತ್ತದೆ. ಈ ದಿನವೇ ಮಹಾವಿಷ್ಣು ಅವರ ಪರಶುರಾಮ ಅವತಾರ, ಹಯಗ್ರೀವ ಅವತಾರ ಉಂಟಾಯಿತು ಎಂದು ಹೇಳಲಾಗ್ತದೆ. ಮಹಾಭಾರತದಲ್ಲಿ ಅಕ್ಷಯ ಪಾತ್ರೆಯ ವರ್ಣನೆ ಬರ್ತದೆ. ಮಹಾಭಾರತದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ಸೂರ್ಯದೇವ ಯುಧಿಷ್ಠಿರನಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದನು. ಆ ಪಾತ್ರೆಯಿಂದ ಎಷ್ಟು ಆಹಾರ ತೆಗೆದುಕೊಂಡರೂ ಅದು ಎಂದಿಗೂ ಖಾಲಿಯಾಗುವುದಿಲ್ಲ. ಇದೇ ಅಕ್ಷಯದ ಪಾತ್ರೆಯ ಮಹತ್ವ. ಈ ದಿನ ಮಾಡುವ ದಾನವು ಅನಂತ ಪುಣ್ಯವನ್ನು ನೀಡುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ವಿಶೇಷವಾಗಿ ಅನ್ನದಾನ, ವಸ್ತ್ರದಾನ, ಗೋದಾನ ಇವು ಅತ್ಯಂತ ಮಹತ್ವವಾಗಿವೆ. ಈ ದಿನ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗ್ತದೆ. ಶ್ರೀ ಲಕ್ಷ್ಮೀದೇವಿ, ಶ್ರೀ ವಿಷ್ಣು ಪೂಜೆ ವಿಶೇಷವಾಗಿ ಮಾಡ್ತಾರೆ. ಈ ದಿನ ಜನರು ಉಪವಾಸ ವ್ರತವನ್ನು ಕೂಡ ಆಚರಿಸುವುದು ಉಂಟು. ಇನ್ನು ಎಲ್ಲರಿಗೂ ತಿಳಿದಂತೆ ಅಕ್ಷಯ ತೃತೀಯದಂದು ಚಿನ್ನ ಖರೀದಿ, ಎಲ್ಲ ಚಿನ್ನದ ಅಂಗಡಿಗಳಲ್ಲಿ ಚಿನ್ನದ ಖರೀದಿಯ ಭರಾಟೆ. ಈ ದಿನ ಚಿನ್ನ ಖರೀದಿಸಿದರೆ ಶುಭವೆಂದು ನಂಬಲಾಗುತ್ತದೆ. ಇದು ಐಶ್ವರ್ಯವನ್ನು ಹೆಚ್ಚಿಸುತ್ತದೆ ಎಂದು, ಸೌಭಾಗ್ಯವನ್ನು ತರುತ್ತದೆ ಎಂದು ನಂಬಲಾಗ್ತದೆ. ಅಕ್ಷಯ ತೃತೀಯದಂದು ಚಿನ್ನದ ಖರೀದಿಯ ಜೊತೆಗೆ ಹೊಸ ಕಾರ್ಯಗಳನ್ನು ಮಾಡಲಾಗುತ್ತದೆ. ಈ ದಿನ ಹೊಸ ಮನೆ ನಿರ್ಮಾಣ ಮಾಡುವುದು, ನಿವೇಶನವನ್ನು ಖರೀದಿಸುವುದು, ಹೊಸ ವ್ಯವಹಾರವನ್ನು ಪ್ರಾರಂಭಿಸುವುದು, ಮದುವೆ ಮಾಡುವುದು, ಮದುವೆ ನಿಶ್ಚಯ ಕಾರ್ಯವನ್ನು ಮಾಡುವುದು, ಹೀಗೆ ಹಲವಾರು ಶುಭ ಕಾರ್ಯಗಳನ್ನು ಇವತ್ತಿನ ದಿವಸ ಮಾಡ್ತಾರೆ. ವೇದವ್ಯಾಸ ಅವರು ಶ್ರೀ ಗಣೇಶ ಅವರಿಗೆ ಮಹಾಭಾರತ ಬರೆಯಲು ಪ್ರಾರಂಭಿಸಿದ ದಿನವೂ ಇದೆ ಎಂದು ಹೇಳಲಾಗ್ತದೆ. ಗಂಗಾ ನದಿಯು ಭೂಮಿಗೆ ಬಂದ ದಿನವೂ ಅಕ್ಷಯ ತೃತೀಯದಂದು ಎಂದು ನಂಬಲಾಗ್ತದೆ. ಈ ಒಂದು ಅಕ್ಷಯ ತೃತೀಯ ದಿನದಂದು ಒಂದು ಕಥೆ ನೆನಪಾಗ್ತದೆ. ಕೃಷ್ಣ ಮತ್ತು ಕುಚೇಲನ ಕಥೆ. ಕೃಷ್ಣ ಮತ್ತು ಕುಚೇಲ ಇಬ್ಬರು ಗೆಳೆಯರಾಗಿದ್ದರು ಅನ್ನುವಂತಹ ವಿಷಯ ತಮ್ಮೆಲ್ಲರಿಗೂ ತಿಳಿದಿದ್ದೆ. ಒಂದು ಕಾಲದಲ್ಲಿ ಕುಚೇಲ ಅತ್ಯಂತ ಬ್ರಾಹ್ಮಣನಾಗಿರುತ್ತಾನೆ. ಅವನು ಮತ್ತು ಕೃಷ್ಣ ಇಬ್ರು ಬಾಲ್ಯದಿಂದಲೂ ಸ್ನೇಹಿತರಾಗಿರ್ತಾರೆ. ಕುಚೇಲನಿಗೆ ತುಂಬಾ ಬಡತನ. ಒಂದು ದಿನ ಕುಚೇಲನ ಹೆಂಡತಿ ಹೇಳ್ತಾಳೆ, ನೀನು ನಿನ್ನ ಗೆಳೆಯನನ್ನು ಭೇಟಿ ಮಾಡು, ಕೃಷ್ಣನಿಂದ ಏನಾದರೂ ಪಡೆದುಕೊಂಡು ಬಾ, ನಿಮ್ಮ ಗೆಳೆಯನಿಂದಾದರೂ ನಮ್ಮ ಬಡತನ ನಿವಾರಣೆ ಆಗಬಹುದು ಎಂದು ಗಂಡನಲ್ಲಿ ವಿನಂತಿಸಿಕೊಳ್ತಾಳೆ. ಹೆಂಡತಿಯ ಇಚ್ಛೆಯಂತೆ ಕುಚೇಲ ಕೃಷ್ಣನ ಭೇಟಿಗೆ ಸಿದ್ಧನಾಗ್ತಾನೆ. ಗೆಳೆಯನಿಗೆ ಅವನ ರಾಜ ದರ್ಬಾರಕ್ಕೆ ಹೋಗಿ ಭೇಟಿಯಾಗಲು ಹೋಗೋ ಸಂದರ್ಭದಲ್ಲಿ ಏನನ್ನಾದರೂ ತೆಗೆದುಕೊಂಡು ಹೋಗಬೇಕು ಎಂದು ವಿಚಾರ ಮಾಡ್ತಾನೆ. ಅವನು ಮನೆಯಲ್ಲಿ ಎಲ್ಲ ಕಡೆ ನೋಡಿದರೂ ಏನೂ ದೊರೆಯುವುದಿಲ್ಲ. ಕೊನೆಗೆ ಕುಚೇಲನ ಹೆಂಡತಿ, ಮನೆಯಲ್ಲಿ ಅವಲಕ್ಕಿ ಮಾತ್ರ ಇದೆ, ಇದನ್ನು ಬಿಟ್ಟು ಏನೂ ಇಲ್ಲ ಎಂದು ಹೇಳ್ತಾಳೆ. ಆಗ ಕುಚೇಲ ಮತ್ತು ಕುಚೇಲನ ಹೆಂಡತಿ ಇಬ್ಬರು ನಿರ್ಣಯಿಸಿ ಆ ಅವಲಕ್ಕಿಯನ್ನು ತನ್ನ ಗೆಳೆಯನಿಗೆ ಅರ್ಪಿಸಲು ತೆಗೆದುಕೊಂಡು ಹೋಗ್ತಾನೆ. ಕುಚೇಲ ಕೃಷ್ಣನ ಅರಮನೆಗೆ ಬರ್ತಾನೆ. ಕೃಷ್ಣ ತನ್ನ ಗೆಳೆಯನಾಗಿರತಕ್ಕಂಥ ಕುಚೇಲನನ್ನು ಕಂಡು ಬಹಳ ಸಂತೋಷ ಪಡ್ತಾನೆ. ಕುಚೇಲನನ್ನು ಆಲಂಗಿಸಿಕೊಂಡು ಬಹು ಸಂತೋಷ ಪಡ್ತಾನೆ. ಬರುವಾಗ ನನಗಾಗಿ ಏನನ್ನಾದರೂ ನಿನ್ನ ಹೆಂಡತಿ, ನನ್ನ ಸಹೋದರಿ ಏನಾದರೂ ಕಳಿಸಿಕೊಟ್ಟಿದ್ದಾಳೆ ಎಂದು ಕೇಳ್ತಾನೆ. ಆಗ
ಕುಚೇಲ ತಾನು ತಂದಿರತಕ್ಕಂತಹ ಅವಲಕ್ಕಿಯನ್ನು ಕೊಡಲು ಹಿಂಜರಿತಾನೆ. ಯಾಕೆಂದ್ರೆ ಕೃಷ್ಣನ ಸ್ಥಾನಮಾನ ಎಲ್ಲಿ, ಅವನೊಬ್ಬ ರಾಜ. ಆ ರಾಜನಿಗೆ ಅರ್ಪಿಸಬೇಕಾದ್ರೆ, ಅವನಿಗೆ ಕೊಡಬೇಕಾದ್ರೆ ಅವನ ಯೋಗ್ಯತೆಗೆ ಅನುಸಾರವಾಗಿರುವಂತಹ ಬೆಲೆ ಬಾಳುವ ವಸ್ತುಗಳು ತನ್ನಲ್ಲಿಲ್ಲ. ತಾನು ಕೇವಲ ಸ್ವಲ್ಪ ಅವಲಕ್ಕಿಯನ್ನು ಮಾತ್ರ ತಂದಿರುವೆ ಎಂದು ಗೆಳೆಯನಲ್ಲಿ ಹೇಳ್ತಾನೆ. ಗೆಳೆಯ ಆ ಅವಲಕ್ಕಿಯನ್ನು ತೆಗೆದುಕೊಂಡು ಅತ್ಯಂತ ಪ್ರೀತಿಯಿಂದ ತಿನ್ನುತ್ತಾನೆ. ಆಗ ಅವನ ಬಂದ ಉದ್ದೇಶ ತನ್ನ ಬಡತನವನ್ನು ತನ್ನ ಗೆಳೆಯನಲ್ಲಿ ನಿವೇದಿಸಿಕೊಳ್ಳುವಂಥದ್ದು ಇತ್ತು. ಬಡತನವನ್ನು ನೀಗಿಸಲು ಏನನ್ನಾದರೂ ಕೇಳಲು ಕೃಷ್ಣನ ಹತ್ತಿರ ಬಂದ ಕುಚೇಲ ಏನನ್ನೂ ಹೇಳದೆ ವಾಪಸ್ ಮನೆಗೆ ಬರ್ತಾನೆ. ತಾನು ಹೋಗಿರುವಂತಹ ಉದ್ದೇಶ ತನ್ನ ಹೆಂಡತಿ ಹೇಳಿ ಕಳಿಸಿರ್ತಕ್ಕಂತಹದ್ದನ್ನು ಅವನಲ್ಲಿ ಹೇಳಲು ಆಗಲಿಲ್ಲ. ಆದರೆ ಕೃಷ್ಣ ತನ್ನ ಗೆಳೆಯನ ಭಾವನೆಗಳನ್ನು ಅರಿತಿರುತ್ತಾನೆ. ಕುಚೇಲ ತನ್ನ ಮನೆಗೆ ಹಿಂದಿರುಗುವಷ್ಟರಲ್ಲಿ ಕುಚೇಲನ ಮನೆ ಅರಮನೆಯಾಗಿರುತ್ತದೆ, ಬಡತನ ದೂರವಾಗಿರ್ತದೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ನಾವು ಕೊಡುವುದು ಚಿಕ್ಕದಾದರೂ ಪ್ರೀತಿಯಿಂದ ಕೊಟ್ಟರೆ ಅದು ಅಕ್ಷಯ ಆಗ್ತದೆ ಅನ್ನುವಂಥದ್ದು ಈ ಕಥೆಯಿಂದ ತಿಳಿದು ಬರ್ತದೆ. ಇದು ಕೂಡ ಅಕ್ಷಯ ತೃತೀಯ ಒಂದು ಪವಿತ್ರವಾಗಿರ್ತಕ್ಕಂಥ ದಿನದಂದು ಆಗಿರ್ತಕ್ಕಂಥ ಘಟನೆ ಎಂದು ಹೇಳಬಹುದು. ತಾವೆಲ್ಲರೂ ಕೂಡ ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡಿರ್ತಕ್ಕಂತಹ ಒಳ್ಳೆಯ ಕಾರ್ಯಗಳನ್ನು ಅಕ್ಷಯ ತೃತೀಯ ಶುಭ ದಿನದಂದೇ ಮಾಡಿ ಅದರ ಐಶ್ವರ್ಯವನ್ನು, ಅದರ ಲಾಭವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಅಕ್ಷಯ ತೃತೀಯದ ಬಗ್ಗೆ ಒಂದೆರಡು ಮಾತುಗಳನ್ನು ತಮ್ಮಲ್ಲಿ ಅರ್ಪಿಸಲು ಬಯಸುತ್ತೇನೆ.